ನಮಸ್ಕಾರ. ಇವತ್ತಿನ ವಿಡಿಯೋ ಮುಂದಿನ ವಾರ ಮಾರುಕಟ್ಟೆ ಯಾವ ಕಡೆಗೆ ಕ್ವೆಶ್ಚನ್ ಮಾರ್ಕ್ 4 ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ವಾರ ಮಾರುಕಟ್ಟೆಗೆ ಅತಿ ವರ್ಸ್ಟ್ ವಾರ ಆಗಿತ್ತು ಸಿನ್ಸ್ ಜೂನ್ 2022. ನಿಫ್ಟಿ ಅಂದಾಜು 4.5% ಕೆಳಗೆ ಬಿತ್ತು. ಕಾರಣ ಇಸ್ರೇಲ್ ಮತ್ತು ಇರಾನ್ ಕಾನ್ಫ್ಲಿಕ್ಟ್ ಮತ್ತೆ ಸೇಬಿಯವರ ಹೊಸ ರೂಲ್ಸ್ ಎಫ್ನ ಬಗೆಗೆ. ಈ ವಾರ ಬಹಳ ಪ್ರಾಮುಖ್ಯ ಆಗುತ್ತೆ, ಯಾಕಂದ್ರೆ ಸುಮಾರು ಬಿಗ್ ಇವೆಂಟ್ಸ್ ಇದ್ದಾವೆ, ಅನೌನ್ಸ್ಮೆಂಟ್ಗಳು ಕೂಡ ಇದ್ದಾವೆ. ಮೊದಲನೇದ್ದು RBI ಮೀಟಿಂಗ್ ಬಿಟ್ವೀನ್ 7th and 9th October. RBIದು ರೇಟ್ ಸೆಟ್ಟಿಂಗ್ ಮಾನಿಟರಿ ಪಾಲಿಸಿ ಪ್ಯಾನಲ್ ಡಿಸ್ಕಷನ್ ಅಕ್ಟೋಬರ್ 7ರಿಂದ 9. ಡಿಸಿಷನ್ ಬರೋದು ಅಕ್ಟೋಬರ್ 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ. RBI ಅವರು ಇಲ್ಲಿಯವರೆಗೆ ರಿಪೋ ರೇಟ್ನ 6.5% ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿನ್ಸ್ ಫೆಬ್ರವರಿ 2023. ಮತ್ತೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ವೊಲಟಾಲಿಟಿ ಇದೆ, ಯಾಕಂದ್ರೆ RBI ಅವರು ಏನು ಡಿಸಿಷನ್ ತಗೊಳ್ತಾರೆ ಅಂತ ಇನ್ನೂ ಯಾರಿಗೂ ತಿಳಿದು ಬಂದಿದೆ. ಅನಲಿಸ್ಟ್ಗಳು, ಇಕಾನಮಿಸ್ಟ್ಗಳು ಒಂದಷ್ಟು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. RBI ಅವರು ಸ್ಟೇಟಸ್ ಕೋನ ಮೇಂಟೈನ್ ಮಾಡ್ಬೋದು, ಅಮೆರಿಕದಲ್ಲಿ ರಿಪೋ ರೇಟನ್ನ ಕಮ್ಮಿ ಮಾಡಿದ ಮೇಲೂ ಕೂಡ. ಯಾಕಂತಂದ್ರೆ ಒಂದಷ್ಟು ಇನ್ಫ್ಲೇಷನ್ನ ಹದ್ದು ಬಸ್ಸಿಗೆ ತರೋಣ ಅಂತ. ಮಾರುಕಟ್ಟೆ ಡೈರೆಕ್ಷನ್ ಅನ್ನು ಡಿಸೈಡ್ ಮಾಡುವಂತ ಎರಡನೆಯ ಕಾರಣ ಕ್ವಾರ್ಟರ್ ರಿಸಲ್ಟ್ಸ್. ಇನ್ವೆಸ್ಟರ್ಸು ಒಂದಷ್ಟು ಬ್ಯುಸಿ ಆಗಿದ್ದಾರೆ ಅನಲೈಸಿಂಗ್ ಕ್ವಾರ್ಟರ್ ರಿಸಲ್ಟ್ಸ್ ಆಫ್ ಕಂಪನೀಸ್ ಫ್ರಮ್ ನೆಕ್ಸ್ಟ್ ವೀಕ್. TCS ಅವರು 10ನೇ ತಾರೀಕು ಅಕ್ಟೋಬರ್ ತಮ್ಮ ತ್ರೈಮಾಸಿಕ ವರದಿಯನ್ನು ಘೋಷಣೆ ಮಾಡಲಿಕ್ಕಿದ್ದಾರೆ. ಹಾಗೇನೆ ಹಲವಾರು ಇತರ ಕಂಪನಿಗಳು ತಮ್ಮ ತ್ರೈಮಾಸಿಕ ವರದಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡ್ತಾರೆ. ಮತ್ತೆ ಅದರ ಮೇಲೆ ಮಾರುಕಟ್ಟೆ ಡೈರೆಕ್ಷನ್ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾಕಂದ್ರೆ ಏನಾದ್ರೂ ತ್ರೈಮಾಸಿಕ ವರದಿ ಹೆಚ್ಚಿನ ಕಂಪನಿಗಳಲ್ಲಿ ಚೆನ್ನಾಗಿದೆ ಅಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ. ಹೆಚ್ಚಿನ ಕಂಪನಿಗಳಲ್ಲಿ, ದೊಡ್ಡ ಕಂಪನಿಗಳಲ್ಲಿ ಏನಾದ್ರೂ ತೊಂದರೆ ಇದೆ ಅಂತಂದ್ರೆ ಮಾರುಕಟ್ಟೆ ಕೆಳಕ್ಕೆ ಹೋಗಿ ಪ್ರಾರಂಭ ಆಗುತ್ತೆ. ಈಗ ಮೂರನೆಯ ಕಾರಣ ಅಥವಾ ಫ್ಯಾಕ್ಟರ್ ಸ್ಟೇಟಸ್ ಆಫ್ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್. ಇಡೀ ಮಿಡ್ಲ್ ಈಸ್ಟ್ ನಲ್ಲಿ ಒಂದು ತರದ ಯುದ್ಧದ ವಾತಾವರಣ ಇದೆ. ಹಲವಾರು ದೇಶಗಳು ಇರಾನ್ ಕಡೆಗೆ, ಹಲವಾರು ದೇಶಗಳು ಇಸ್ರೇಲ್ ಕಡೆಗೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಯುದ್ಧ ಇನ್ನೊಂದಷ್ಟು ಇಂಟೆನ್ಸಿಫೈ ಆಗುವಂತ ಚಾನ್ಸಸ್ ಇದೆ. ಅದರಿಂದಾಗಿ ಒಂದಷ್ಟು ಆಯಿಲ್ ಪ್ರೈಸ್ ಮೇಲೆ ಕೂಡ ಇಫೆಕ್ಟ್ ಆಗುತ್ತೆ. ನಾಲ್ಕನೆಯ ಕಾರಣ ಹೈ ಆಯಿಲ್ ಪ್ರೈಸಸ್. ಮಿಡ್ಲ್ ಈಸ್ಟ್ ನಲ್ಲಿ ಕಾನ್ಫ್ಲಿಕ್ಟ್ ಇದ್ದ ಕಾರಣದಿಂದಾಗಿ ಆಯಿಲ್ ಪ್ರೈಸು ಕಳೆದ ಒಂದು ವಾರದಲ್ಲಿ 8% ಮೇಲಕ್ಕೆ ಹೋಗಿದೆ. ಇದು ಎಲ್ಲಾ ದೇಶಗಳಿಗೆ ಇಫೆಕ್ಟ್ ಆಗುತ್ತೆ, ಆದರೆ ಹೆಚ್ಚಿನ ಮಟ್ಟದಲ್ಲಿ ಭಾರತಕ್ಕೆ. ಯಾಕಂದ್ರೆ ನಾವು ಒಂದು ದೊಡ್ಡ ಆಯಿಲ್ ಇಂಪೋರ್ಟರ್, ನಮ್ಮಲ್ಲಿ ಆಯಿಲ್ ಇಂಟರ್ನಲ್ಲಿ ಸಿಗ್ತಾ ಇಲ್ಲ. ಅದರಿಂದಾಗಿ ಭಾರತದಲ್ಲಿ ಒಂದಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಸದ್ಯದ ಮಟ್ಟಿಗೆ ನಿಫ್ಟಿ 25,000 ಮಾರ್ಕಿನ ಆಸುಪಾಸಿನಲ್ಲಿದೆ. ಅಕಸ್ಮಾತ್ ಏನಾದ್ರೂ ನಿಫ್ಟಿ 25,000ಕ್ಕಿಂತ ಕೆಳಗೆ ಏನಾದ್ರೂ ಕ್ಲೋಸ್ ಆದ್ರೆ ಅಲ್ಲಿಂದ ಒಂದಷ್ಟು ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಮೇಜರ್ ಸೈಕಲಾಜಿಕಲ್ ಸಪೋರ್ಟ್ ಬ್ರೇಕ್ ಆಗೋಗುತ್ತೆ. ಇರ್ರೆಸ್ಪೆಕ್ಟ್ ದ ಮಾರ್ಕೆಟ್ ಮೂವ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕ್ಯಾನ್ ಬಿ ಹ್ಯಾಪಿ ಐದರ್ ವೇ. ಅಂತಂದ್ರೆ ದೀರ್ಘಾವಧಿ ಹೂಡಿಕೆದಾರರಿಗೆ ಮಾರುಕಟ್ಟೆ ಕೆಳಗೆ ಮೇಲೆ ಹೋಗುವಂಥದ್ದು ಏನೂ ಇಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಹೋದ್ರೆ ಒಂದಷ್ಟು ಒಳ್ಳೆಯ ಷೇರುಗಳನ್ನು ಇನ್ನಷ್ಟು ಕಮ್ಮಿ ರೇಟಲ್ಲಿ ಇನ್ನೊಮ್ಮೆ ಕೊಡ್ಬೋದು. ಒಂದೊಮ್ಮೆ ಮಾರುಕಟ್ಟೆ ಮೇಲಕ್ಕೆ ಹೋಯ್ತು ಅಂತಂದ್ರೆ ಇನ್ವೆಸ್ಟರ್ಸ್ಗೆ ಬಹಳ ಸಂತೋಷ ಆಗುತ್ತೆ, ನಮ್ಮ ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಮತ್ತೆ ಮೇಲಕ್ಕೆ ಹೋಯ್ತು. ಅದರಿಂದ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಇದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಏನು ಇಫೆಕ್ಟ್ ಆಗೋದಿಲ್ಲ. ಅಲ್ಲದೆ ಏನಾದರೂ ಮಾರುಕಟ್ಟೆ ಕೆಳಗೆ ಬಿತ್ತು ಅಂತಾದ್ರೆ ಶಾರ್ಟ್ ಟರ್ಮ್ ನಲ್ಲಿ ಷೇರುಗಳನ್ನು ಕೊಳ್ಳಿಕ್ಕೆ ಮತ್ತೊಂದು ಚಾನ್ಸ್ ಉದ್ಭವ ಆಗುತ್ತೆ. ಈಗ ಒಂದು ಅನೌನ್ಸ್ಮೆಂಟ್. ಈ ಹಿರಿಯ ನಾಗರಿಕರ ಕತೆ ಕೇಳಿ ಪಾಠ ಕಲಿಯಿರಿ. ಸ್ಪೆಷಲ್ ಯೂಟ್ಯೂಬ್ ಲೈವ್ ಸೆಷನ್ ಮಾಡ್ತಾ ಇದ್ದೇವೆ 8ನೇ ತಾರೀಕು ಅಕ್ಟೋಬರ್ ಮಂಗಳವಾರ ರಾತ್ರಿ 9 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಅಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಫ್ಟಿ ಇಲ್ಲಿಯವರೆಗೆ 4.5% ಕೆಳಗೆ ಬಿದ್ದಿದೆ ಕಳೆದ ಒಂದು ವಾರದಲ್ಲಿ. ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ? ನಿಮ್ಮ ಮುಂದೆ 2 ಆಯ್ಕೆಗಳು ಟೈಪ್ ಮಾಡಲಿಕ್ಕೆ: ಫಾಲನ್ ಲೆಸ್ ದೆನ್ ನಿಫ್ಟಿ ಇಂಡೆಕ್ಸ್, ಫಾಲನ್ ಮೋರ್ ದೆನ್ ನಿಫ್ಟಿ ಇಂಡೆಕ್ಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.